ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮುಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ, ಆರಾಧ್ಯರನ್ನು ಸ್ಮರಣೆ ಮಾಡ್ತಾ, ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ, ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಕಾರ್ಯಕ್ರಮ ಶುರು ಮಾಡ್ತಾ ಇರೋದು ಇವತ್ತು ರಾಯರ ಒಂದು ಪವಾಡದೊಂದಿಗೆ. ಬಹುಶಃ ರಾಯರನ್ನು ನಾವು ಆರಾಧನೆ ಮಾಡಿದ್ರೆ ಸದಾ ಕಾಲದಲ್ಲಿ ನಮ್ಮನ್ನು ಕಾಪಾಡ್ತಾರೆ, ಅವರ ಅನುಗ್ರಹ ಸದಾ ಇರುತ್ತೆ ಅಂತ ನಾನು ಯಾವತ್ತೂ ಹೇಳ್ತೀನಿ. ಸ್ವಲ್ಪ ಲೇಟ್ ಆಗ್ಬೋದು, ಮಾಡಿದಂಥ ಪೂಜೆಗಳಿಗೆಲ್ಲ ಫಲಕ್ಕೆಲ್ಲ ಸ್ವಲ್ಪ ಲೇಟ್ ಆಗ್ಬೋದು ಅನ್ನೋದೊಂದು ಬಿಟ್ಟರೆ, ಸ್ವಲ್ಪ ಅಲ್ಲ ಕೆಲವರಿಗೊಂದು ವರ್ಷ ಆಗೋದು ಇರುತ್ತೆ ಅನ್ನೋದೊಂದು ಬಿಟ್ಟರೆ, ರಾಯರಿಗೆ ನಾವೇನು ಸೇವೆಯನ್ನು ಕೊಟ್ಟಿರ್ತೇವೆ ಆ ಸೇವೆ ಬಾಕಿ ಅಂತೂ ಖಂಡಿತ ರಾಯರು ಇಟ್ಕೊಂಡಿರೋದಿಲ್ಲ. ಇದು ಮಾತ್ರ ನಿಜ. ಹಾಗೆ ನಾನು ಇವತ್ತು ಪವಾಡ ಹೇಳ್ತೆ ಅಂತ ಹೇಳಿದ್ದೆ. ನಮ್ಮ ತಾಯಿ ಮನೆ ಹತ್ತಿರದವರು, ನಾನು ತುಂಬ ಎರಡು ಸಲ ಹೋಗಿದ್ದೆ. ನಾನು ಅವ್ರಿಗೆ 3 ಸಲ ಹೋಗಿದ್ದೆ ಅವ್ರ ಮನೆಗೆ. ತುಂಬ ಸತ್ಕಾರನೂ ಮಾಡಿದರು ನನಗೆ. ಅವರು ತಾಯಿ ಮಗ ಇಬ್ಬರೇ ಇರೋದು, ಜಾಸ್ತಿ ಯಾರಿಲ್ಲ, ತಾಯಿ ಮಗ ಇಬ್ಬರೇ ಇರೋದು. ರಾಯರ ಭಕ್ತರು ಜೊತೆಗೆ ಒಂದು ಸಲ ನಿಮ್ಗೆ ನಾನು ವಿಡಿಯೋ ಹಾಕಿದ್ದೆ. ಯಾಕೋ ಒಂದು ಕ್ಷಣ ಕಣ್ಣು ಬಿಟ್ಟು ನೋಡಿದಾಗ ರಾಯರು ಬಂದು ನಿಂತಂಗೆ ಆಗಿದೆ ಅವ್ರ ಮನೆ ಬಾಗಿಲಲ್ಲಿ. ಅದು ನನ್ನ ಹತ್ರ ಹೇಳ್ಕೊಂಡಿದ್ರು, ನಾನು ವಿಡಿಯೋ ಸಹಿತ ಹಾಕಿದ್ದೆ. ನನ್ನ ಮನೆಯಲ್ಲೇ ರಾಯರಿದ್ದಾರೆ ಲತಾ, ನನಗೆ ಕಾಣಿಸಿದೆ, ಒಂದು ಕ್ಷಣ ರಾಯರು ಬಂದು ನಿತ್ತಂಗೆ ಆಗಿದೆ ನನಗೆ ಅಂತನೂ ಅಂದಿದ್ರು. ಅವ್ರು ಯಾವುದನ್ನೂ ಇದು ಮಾಡೋದಿಲ್ಲ. ಅಂದರೆ ನಾನು ಹಿಂಗೆ ಮಾಡಿದೆ, ಹಂಗೆ ಮಾಡಿದೆ, ಪೂಜೆ ಮಾಡಿದೆ, ನನಗೇನೂ ಇಲ್ಲ, ಏನೂ ಕೊಡೋದಿಲ್ಲ, ಹೇಳೋದೇ ಇಲ್ಲ. ಅವ್ರ ಬಾಯಲ್ಲಿ ಅದು ಬರೋದೇ ಇಲ್ಲ. ಅವ್ರ ಬಾಯಲ್ಲಿ ಬರೋದು ಒಂದು ಏನು ಕರ್ಮ ಇದೆಯೋ ಏನೋ ನಾವು ಅನುಭವಿಸ್ಬೇಕಲ್ವಾ. ಆದರೆ ರಾಯರಿದ್ದಾರೆ, ರಾಯರ ಅನುಗ್ರಹ ಇರುತ್ತೆ, ರಾಯರು ಕಾಪಾಡ್ತಾರೆ. ಎಲ್ಲ ಜವಾಬ್ದಾರಿನೂ ರಾಯರಿಗೆ ಹಾಕಿದ್ದೀನಿ ಅಂತ ಹೇಳೋದು. ನಾನು ಹಿಂದೆ ಅವರು ವಿಡಿಯೋ ಹಾಕಿದ್ದೆವು. ಕ್ಯಾನ್ಸರ್ ಪೇಷಂಟ್ ಅವರು ಕ್ಯಾನ್ಸರ್ ಪೇಷಂಟು, ಅದು ಏನೂ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅದೇನೋ ಲಿವರು ಇದಕ್ಕಿಂತ ಮೇಲ್ಗಡೆ ಇರೋದಕ್ಕೆ ಅದೇನೂ ಮಾಡೋಕ್ಕಾಗಲ್ಲ. ಆಯುರ್ವೇದಿಕ್ ಮೆಡಿಷನ್ ಮಾಡ್ತಾ ಇದ್ದಾರೆ. ಅದು ಸಹಿತ ಅಷ್ಟೇ. ಅವರಿಗೆ ಒಂದು ದಿವಸನೂ ಅವ್ರಿಗೆ ಅದು ತನಗೆ ನೋವು ಅಂತ ಕಾಣಿಸಿಲ್ಲ, ಒಂದು ದಿವಸನೂ ನಂಗೆ ಅದರಿಂದ ತೊಂದರೆ ಆಗಿಲ್ಲ. ಅದಕ್ಕೆಲ್ಲ ಕಾರಣ ಯಾರು? ರಾಯರು ಅಂತ. ಹಾಗೆ ಈಗ ಮೊನ್ನೆ ಏನಾಗಿದೆ ಅಂದರೆ, ಕೆಲಸದವ್ರು ಬರ್ತಾರೆ ಅವ್ರ ಮನೆಗೆ. ನಾನು ನೋಡಿದ್ದೀನಿ, ಯಾಕಂದ್ರೆ ಅವ್ರ ಮನೆ ನೋಡಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ. ಸುತ್ತಮುತ್ತ ಮನೆ ಇಲ್ಲ, ಎಲ್ಲ ಸುತ್ತಮುತ್ತ ಗದ್ದೆ. ಈಗೆಲ್ಲ ನೋಡಿ ಒಬ್ರು ಇರೋದೇ ಒಬ್ರು ಅಥವಾ ಇಬ್ರು ಮಕ್ಕಳು ನೋಡಿ ಸ್ಕೂಲಿಗೆ ಹೋಗಿರ್ತಾರೆ. ಈಗಂತೂ ಗಂಡ ಹೆಂಡತಿ ಇಬ್ರು ಕೆಲಸಕ್ಕೆ ಹೋಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಒಂದು ಮನೆಯಲ್ಲಿ ಏನಾದರೂ ಮತ್ತೊಂದು ಮನೆಯಲ್ಲಿ ಕೇಳೋದಿಲ್ಲ, ಹಾಗಾಗ್ಬಿಟ್ಟಿದೆ. ಕೆಲಸದವರೆಲ್ಲ ಪಾತ್ರೆ ತಿಕ್ಕಿ ಎಲ್ಲ ಸೇಫ್ಟಿ ಮಾಡಿ ಇಡ್ತಾ ಇದ್ರು. ಹಾಗೆ ಗೋಡೆಗೊರ್ಗೆ ಅವ್ರ ಹತ್ರ ಸುದ್ದಿ ಹೊಡಿತಾ ಇದ್ರು. ಇನ್ನೊಂದು ವಿಶೇಷ ಅಂದರೆ, ಅವ್ರು ಯಾವತ್ತೂ ಕೆಲಸದವ್ರನ್ನಾಗಿ ನೋಡಲ್ಲ. ಹಾಗೆ ಮಾತಾಡ್ತಾ ಇರುವಾಗಲೇ ಇದ್ದಕ್ಕಿದ್ದು ಏನಾಯಿತು ಅಂತ ಗೊತ್ತಿಲ್ಲ, ಬಿದ್ದು ಬಿಡ್ತಾರೆ. ಬಿದ್ದ ತಕ್ಷಣ ಪೆಟ್ಟಾಗಿರೋದು ಕೈಗೆ ಮತ್ತು ಸೊಂಟಕ್ಕೆ. ಆಗ ಒಂದು ನಿಮಿಷ ಲೇಟ್ ಆಗಿದ್ರು, ಕೆಲಸದವ್ರು ಹೋಗ್ಬಿಟ್ಟಿರೋರು. ಯಾಕಂದ್ರೆ ಹೋಗಕ್ಕೆ ರೆಡಿಯಾಗಿ ನಿಂತವ್ರು. ಅವರು ಹೋಗ್ತಿದ್ರು. ಆಗೇನಾಗ್ತಿತ್ತು, ಇವರು ಬಿದ್ದು ಯಾರಿಗೂ ಇವ್ರು ಕೂಗದ್ ಕೇಳ್ತಾ ಇರಲಿಲ್ಲ, ಇವ್ರ ಹತ್ರ ಹೇಳಕ್ಕಾಗ್ತಿರ್ಲಿಲ್ಲ. ನೋಡಿ ರಾಯರ ಅನುಗ್ರಹ. ಹೇಳ್ತಾರೆ, ರಾಯರ ಅನುಗ್ರಹ ಇದ್ದಿದ್ದಕ್ಕೆ ನಾನು ಬದುಕುಳಿದೆ ಅಂತಾರೆ. ಯಾಕಂದರೆ ಬಿದ್ದಂಥ ಜಾಗ ಅದು. ಇನ್ನೊಂದು ಸ್ವಲ್ಪ ಆ ಕಡೆ ಬಿದ್ದಿದ್ರೆ, ಏನು ಪಾತ್ರೆ ಕಟ್ಟೆ ಮಾಡಿಡ್ತಲ್ವ ಪಾತ್ರೆ ತೊಳೆಯೋಕ್ಕೆ, ಅದೇನಾದರೂ ಹಣೆಗೆ ಬಡಿದ್ಬಿಟ್ಟಿದ್ರೆ ನಾನು ಬದುಕುಳಿಯೋದೇ ಇಲ್ಲಾಗಿತ್ತು. ಅಷ್ಟಕ್ಕೂ ನಾನು ಈಗ ಇದೇನಿ ಅಂದರೆ ಅದು ರಾಯರ ಅನುಗ್ರಹ. ರಾಯರನ್ನ ನನ್ನ ಕಾಪಾಡಿರೋದು ಅಂದರು. ಆಮೇಲೆ ಕೆಲಸದವ್ರು ಏನೇನೋ ಮಾಡಿ ಪ್ರಯತ್ನ ಮಾಡಿ ತಂದು ಒಳಗಡೆ ಹಾಕ್ತಾರೆ. ಅವ್ರನ್ನ ಹಾಕಿದ ಮೇಲೆ ಸಂಜೆ ಡಾಕ್ಟ್ರ್ ಹತ್ರ ಹೋಗ್ತಾರೆ. ಹೋದಾಗ ಅವ್ರಿಗೆ ಭಯ ಏನು ಅಂದರೆ, ಸೊಂಟಕ್ಕೆ ಏನಂದಿಬಿಡ್ತಾರೆ, ಆಪ್ರೇಷನ್ ಅಂತ ಹೇಳ್ತಾರ ಏನೋ. ರಾಯರೇ ನೀವೇ ಎಲ್ಲ ನೋಡ್ಕೊಳ್ಳಿ ಅಂತ ಹೋಗಿದ್ರು. ಕೈಗಂತೂ ಬ್ಯಾಂಡೇಜ್ ಹಾಕಿದ್ರು, ಸೊಂಟಕ್ಕೆ ಮಾತ್ರ ಹೇಳಿದರು ಏನಿಲ್ಲಮ್ಮ, 1.5 ತಿಂಗಳ ಲೆಕ್ಕ ನೀವು ಬೆಡ್ ರೆಸ್ಟ್ ಮಾಡಿ, ಅದು ರೆಸ್ಟಲ್ಲೇ ಕಡಿಮೆ ಆಗುತ್ತೆ, ಏನು ತವರಿ ಮಾಡ್ಕೊಳ್ಳೋದು ಬೇಡ ಅಂತ. ಅವರು ಆಮೇಲೆ ನನಗೆ ಹೇಳ್ತಾರೆ ಏನಂದರೆ, ಅಯ್ಯೋ ನನ್ನ ಕತೆ ನೋಡಿದ್ರಾ ಅಂತ ಕೇಳಿದರು. ಏನು ಅಂತ ಕೇಳಿದಾಗ ಇದೆಲ್ಲ ಹೇಳ್ತಾರೆ. ರಾಯರೇ ನನ್ನನ್ನು ಕಾಪಾಡಿರೋದು, ಇಲ್ಲ ಅಂದರೆ ಸಾಧ್ಯನೇ ಇಲ್ಲ. ನನಗೆ ಸೊಂಟಕ್ಕೆ ಏನಾಯ್ತೇನೋ, ಇನ್ನು ಬಿದ್ದವಳು ಹೇಳೋದಿಲ್ಲೇನೋ ಅಂತ. ಯಾಕಂದರೆ ಏಜು ಆಗಿದೆ ಅವರಿಗೆ, ಸಣ್ಣ ಏಜ್ ಅಲ್ಲ ಅವರಿಗೆ. ಅವರು ನೇರವಾಗಿ ತನ್ನ ಏಜ್ ಎಷ್ಟು ಅಂತ ಹೇಳ್ಕೊತಾರೆ. ಆಗ ಈ ಮೂಮೆಂಟಲ್ಲಿ ಬಿದ್ದು ಏನಾಗೋಯ್ತೇನೋ ಅನ್ನೋದಿತ್ತು. ಆದರೆ ರಾಯರು ಅಲ್ಲೂ ನನ್ನನ್ನು ರಕ್ಷಣೆ ಮಾಡಿ ಕರ್ಕೊಂಡು ಬಂದರು. ಕೈಗೊಂದು ಬ್ಯಾಂಡೇಜ್ ಬಿದ್ದಿದೆ, ಅದು ಸರಿಯಾಗುತ್ತೆ, ಅದೇನು ತೊಂದರೆ ಇದು ಮಾಡುವಂಥದ್ದು ಬೇಡ. ಕೆಲಸಕ್ಕೂ ಹೋದೆ, ಚಂದ ಮಾಡಿ ಕೆಲಸ ಮಾಡಿಕೊಡೋರು ಬಂದಿದ್ದಾರೆ. ಈಗ ಮಾಡ್ತಾರೆ, ಮನೆ ಕೆಲಸ ಮಾಡಿಸ್ಕೊತಾರೆ. ಇವ್ರಿಗೆ ಯಾವ ರೀತಿ ಅಡುಗೆ ಬೇಕು ಅದೇ ರೀತಿ ಅಡುಗೆಯನ್ನು ಅವ್ರು ಮಾಡಿಕೊಡ್ತಾರೆ. ಅವ್ರು ಬಾಯಿ ಎತ್ತಿದ್ರೆ ಹೇಳೋದೇನಂದ್ರೆ ರಾಯರ ಅನುಗ್ರಹ. ರಾಯರಿದ್ದಕ್ಕೆ ಬದುಕೊಂಡೆ, ಇಲ್ಲ ಅಂದರೆ ಏನೋ ಆಗೋಗ್ತಿತ್ತು. ಇಲ್ಲ ಅಂದರೆ ನನ್ನ ಸೊಂಟ ನಾನು ಬಿದ್ದು ಹೊಡ್ತಕ್ಕೆ ಹಾಸಿಗೆ ಮೇಲೆ ಮಲ್ಕೊಂಡಿರುವಂಥ ಪರಿಸ್ಥಿತಿ ಬಂದು ಹೋಗ್ತಿತ್ತೇನೋ. ಅದು ಎಲ್ಲ ವಿಷಯದಲ್ಲೂ ರಾಯರು ನನ್ನನ್ನು ಕಾಪಾಡಿದ್ದಾರೆ.
ರಾಯರ ಸೇವೆ ಮಾಡಿದ್ದಕ್ಕೂ ನಾನು ಸಾಕು, ಸಾರ್ಥಕ ಆಯಿತು. ನಾನು ಮಾಡಿದಂಥ ಸೇವೆ, ನಾನಂತೂ ಸರಳವಾಗಿ ಮಾಡುವಂಥ ಸೇವೆನೂ ಸಹಿತ ನನ್ನ ರಾಯರು ಸ್ವೀಕಾರ ಮಾಡಿ ತಗೋತಾರೆ. ನಾನಿವತ್ತು ಚೆನ್ನಾಗಿದ್ದೀನಿ, ರೆಸ್ಟ್ ಮಾಡ್ತೀನಿ, 1.5 ತಿಂಗಳು ರೆಸ್ಟ್ ಮಾಡಲಿಕ್ಕೆ ಹೇಳಿದ್ದಾರೆ, ರೆಸ್ಟ್ ಮಾಡ್ತೀನಿ, ಅದು ನನಗೆ ಕಡಿಮೆ ಆಗುತ್ತೆ. ಇದು ನನ್ನ ಜೀವನದಲ್ಲಿ ನಡೆದಂಥ ರಾಯರು ಮಾಡಿದಂಥ ಪವಾಡ ಅಂದರು. ಅದಕ್ಕೆ ನಾನು ಹೇಳ್ತಾ ಇರೋದು, ನೀವು ದೊಡ್ಡ ಸೇವೆ ಮಾಡಿ, ನೀವು ಸಣ್ಣ ಸೇವೆ ಮಾಡಿ, ನೀವು 21 ದಿವಸ ಉಪವಾಸ ಇರದೇ ಇರಲಿ, ನೀವು ಮಾಡಿದಂತಹ ಸೇವೆ ಭಕ್ತಿ ಶ್ರದ್ಧೆಯಿಂದ ಮಾಡಿದಂಥ ಸೇವೆ ಖಂಡಿತವಾಗಿಯೂ ರಾಯರು ನಿಮಗೆ ಕೊಟ್ಟೇ ಕೊಡ್ತಾರೆ. ಅದೇ ನಾನು ಹೇಳ್ತೇನೆ, ಸ್ವಲ್ಪ ಡಿಲೇ ಆಗಬಹುದು. ಉಪವಾಸ ಇದ್ದರೆ, ತುಂಬ ಜನ ಹೇಳಿದ್ ಕೇಳಿದ್ದೀನಿ, ಬೆಳಿಗ್ಗೆಯಿಂದ ಸಂಜೆವರೆಗೆ ಉಪವಾಸ ಇರ್ತೀನಿ, ನಾನು ಗುರುವಾರ ಬೆಳಿಗ್ಗೆಯಿಂದ ಸಂಜೆವರೆಗೆ ಉಪವಾಸ ಇರ್ತೀನಿ, ನೀರು ಸಹಿತ ಕುಡಿಲ್ಲ, ನಾನು ಏಕಾದಶಿ ಸಹಿತ ಮಾಡ್ತೀನಿ, ಆದರೆ ಕಷ್ಟ ಪರಿಹಾರ ಆಗಿಲ್ಲ. ನೋಡಿ, ನಾವು ಒಂದು ವಿಷಯನ ಹೇಳ್ತೀನಿ, ಮಾಡಬೇಕಾಗಿದ್ದು ಕರೆಕ್ಟ್. ಏಕಾದಶಿ ಅಂತೂ ಒಂದು ಹನಿ ನೀರು ಕುಡಿದೇ ಮಾಡೋರು ಇದ್ದಾರೆ, ಇಲ್ಲ ಅಂತಲ್ಲ, ಚೆನ್ನಾಗಿ ಮಾಡ್ತಾರೆ. ಅವ್ರಿಗೆ ಮಾತ್ರ ಒಲಿಯುತ್ತೆ, ಅದು ಮಾಡಿದ್ರೆ ಮಾತ್ರ ಅನುಗ್ರಹ ಇರುತ್ತೆ ಅಂತ ಖಂಡಿತ ಹೇಳಬೇಡಿ, ಅದು ಮಾಡಬೇಡಿ. ಯಾಕಂದರೆ ನನ್ನ ಕಡೆಯಲ್ಲಿ ಇಲ್ಲಿ ಕೆಲವರೆಲ್ಲ ಇದ್ದಾರೆ, ಅವರು ಬೆಳಿಗ್ಗೆ ಗುರುವಾರ ದಿವಸ ತಲೆ ಸ್ನಾನ ಮಾಡ್ತಾರೆ, ರಾಯರಿಗೆ ಒಂದು ಕೈ ಮುಗಿತಾರೆ, ಉಪವಾಸ ಎಲ್ಲ ಏನಿಲ್ಲ, ಹಾಗೆ ಊಟ ತಿಂಡಿ ಮಾಡ್ಕೊಂಡು ಇರ್ತಾರೆ. ಹಾಗಂತೇಳಿ ಅವ್ರ ಬಾಯಲ್ಲೂ ಇದೆ, ರಾಯರು ನಮ್ಮನ್ನು ಕಾಪಾಡಿದ್ರು, ರಾಯರ ಅನುಗ್ರಹದಿಂದ ಹೀಗಾಯಿತು ಅಂತ. ಅಂದರೆ ರಾಯರಿ ನೀವು ಯಾವ ರೀತಿ ಸೇವೆ ಸಲ್ಲಿಸಿದ್ರೂ ಸಹಿತ ರಾಯರು ರಕ್ಷಣೆ ಮಾಡೇ ಮಾಡ್ತಾರೆ, ರಾಯರು ಕಾಪಾಡ್ತಾರೆ. ಹಾಗಾಗಿ ಎಲ್ಲರೂ ಧೈರ್ಯದಿಂದಿರಿ, ರಾಯರು ಖಂಡಿತವಾಗಿ ಕಾಪಾಡ್ತಾರೆ, ಜೊತೆಗೆ ರಾಯರ ಅನುಗ್ರಹ ಇರುತ್ತೆ. ನೀವೇನು ಕೇಳ್ತೀರಿ ಅದನ್ನು ಕೊಟ್ಟೇ ಕೊಡ್ತಾರೆ, ಕಾಯ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು.